ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ ಸತ್ಯಾಭಿನವದುಗ್ಧಾಬ್ಧೇ ಸಂಜಾತಃ ಸಕಲೇಷ್ಟದಃ ಶ್ರೀಸತ್ಯಪೂರ್ಣತೀರ್ಥೇಂದುಃ ಸಂತಾಪಾನ್ ಹಂತು ಸಂತತಂ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಅತ್ತಿ ವರದರಾಜನ ದರ್ಶನಕ್ಕಾಗಿ ಲಕ್ಷ ಸಂಖ್ಯೆಯಲ್ಲಿ ಜನರೆಲ್ಲ ಬಂದು ದರ್ಶನವನ್ನು ಪಡೆದು ಧನ್ಯರಾಗಿದ್ದಾರೆ. ತಮ್ಮ ಜನ್ಮಾಂತರಗಳ ಪಾಪಗಳನ್ನು ಕಳೆದುಕೊಂಡಿದ್ದಾರೆ. ಅತ್ಯಂತ ಸಂತೋಷದ ಸಂಗತಿ, ಇಂತಹ ಕಲಿಯುಗದಲ್ಲಿಯೂ ಭಕ್ತರು ಭಗವಂತನ ದರ್ಶನಕ್ಕಾಗಿ ಬಹಳ ದೂರದಿಂದ ಕಷ್ಟಪಟ್ಟು ಬಂದು ದರ್ಶನವನ್ನು ಪಡೆದು ತಮ್ಮ ಜನ್ಮದ ಸಾರ್ಥಕ್ಯವನ್ನು ಅನುಭವಿಸಿದ್ದಾರೆ. ಮೊನ್ನೆಯವರೆಗೆ 17ನೇ ತಾರೀಕು ಅತ್ತಿ ವರದರಾಜನನ್ನು ಪುನಃ ಸರೋವರದ ಮಧ್ಯದಲ್ಲಿ ಶೇಷದೇವರಿಂದ ಪೂಜಿತನಾಗಿ ಅಲ್ಲಿಯೇ ಇರ್ತಾನೆ ಎಂಬ ಅನುಸಂಧಾನದಿಂದ ಒಳಗೆ ಸ್ಥಾಪನೆ ಮಾಡಿದ ಮೇಲೆ ಜನರ ಸಾಗರ ಶಾಂತವಾದದ್ದನ್ನು ನಾವು ಕಾಣುತ್ತೇವೆ. ಉಪವಾಸದಲ್ಲಿ, ಬಿಸಿಲಿನಲ್ಲಿ, ಅನ್ನ ನೀರಿಲ್ಲದೆ ದಿನಗಟ್ಟಲೆ ಕಾಯ್ದು ದರ್ಶನವನ್ನು ಪಡೆದವರು ಭಕ್ತರು. ಈ ಒಂದು ವರದರಾಜನ ದರ್ಶನದ ಪ್ರಸಂಗದಿಂದ ನಾವೆಲ್ಲ ಬಹಳ ಎಚ್ಚರದಿಂದ ತಿಳಿಯಬೇಕಾದದ್ದು, ಹಾಗಾದರೆ ಭಕ್ತ ಸಾಗರಕ್ಕೆ ಒಮ್ಮೆ ಭಗವಂತನ ದರ್ಶನ ತಪ್ಪಿದರೆ ಈಗ ಮತ್ತೆ 40 ವರ್ಷ ಕಾಯಬೇಕಲ್ಲ. 40 ವರ್ಷಗಳ ನಂತರ ನಾವಿರ್ತೇವೋ ಇಲ್ಲವೋ, ಇದ್ದರೂ ಆಗ ಇನ್ನೆಷ್ಟು ಬಿಗಿ ಬಂದೋಬಸ್ತಿರುತ್ತೋ, ದರ್ಶನವಾಗುತ್ತೋ ಇಲ್ಲವೋ, ಈಗ ದರ್ಶನ ಮಾಡಿಬಿಡೋಣ, ಎಷ್ಟು ಸಾಧ್ಯವೋ ಅಷ್ಟು ದರ್ಶನ ಮಾಡೋಣ, ಅನುಗ್ರಹ ಪಡೆಯೋಣ ಅಂತ. ಆಲೋಚನೆ ಮಾಡಿ ನಾವು ಮೋಕ್ಷ ಸಾಧನೆಯನ್ನು ಮಾಡುವುದಕ್ಕೆ, ಶ್ರೀಮದ್ ಆಚಾರ್ಯರ ಸಚ್ಛಾಸ್ತ್ರಗಳ ಶ್ರವಣ ಮಾಡುವುದಕ್ಕೆ, ಭಗವಂತನ ಗುಣಗಳ ಅನುಸಂಧಾನ ಮಾಡುವುದಕ್ಕೆ ಎಷ್ಟು ಕಷ್ಟಪಟ್ಟು, ಎಷ್ಟು ಅವಸರದಿಂದ ನಾವು ಮುಂದಾಗಬೇಕು ಅಂತ. ಯಾಕೆ ಅಂದರೆ ದೇವರಲ್ಲೇ ಇದ್ದಾನೆ, ಆದರೆ ಹೊರಗೆ ಬಂದು ದರ್ಶನ ಕೊಡುವುದು 40 ವರ್ಷಕ್ಕೊಮ್ಮೆ ಅಂತ. ನಿಜ. ಆದರೆ ಅಂಥ ದೇವರನ್ನು ನೋಡಬೇಕು ಅಂತ ನಮಗೆ ಅನಿಸೋದು 84 ಲಕ್ಷ ಯೋನಿ ದಾಟಿದ ಮೇಲೆ. ಅದನ್ನು ವಿಚಾರ ಮಾಡಿ. ದೇವರಿದ್ದಾನೆ, ಆದರೆ ದೇವರ ದರ್ಶನ ನಾನು ಪಡೆಯಬೇಕು ಅಂತ ನಾಯಿಗಳಿಗೆ ಅನಿಸೋದಿಲ್ಲ, ಕತ್ತೆಗಳಿಗೆ ಅನಿಸೋದಿಲ್ಲ, ಹುಳಗಳಿಗೆ ಅನಿಸೋದಿಲ್ಲ, ಹಾವುಗಳಿಗೆ ಅನಿಸೋದಿಲ್ಲ, ಮಾನವನಿಗೆ ಅನ್ನಿಸ್ತದೆ. ಆದರೆ ಈ ಮಾನವ ಜನ್ಮ ನಮಗೆ ಬರೋದು 84 ಲಕ್ಷ ಯೋನಿಗಳನ್ನು ದಾಟಿದಾಗ.
ಒಂದೊಂದು ಯೋನಿಗಳಲ್ಲಿ ಎಷ್ಟು ಬಾರಿ ಹುಟ್ಟಬೇಕೋ ಗೊತ್ತಿಲ್ಲ. ಹಾಗಾದರೆ ಎಷ್ಟೋ ಕೋಟಿ ಜನ್ಮಗಳ ನಂತರ ಮಾನವ ಜನ್ಮ ಬರುತ್ತೆ. ಇದೊಂದೇ ಜನ್ಮದೊಳಗೆ ದೇವರ ದರ್ಶನ ಪಡೆಯೋದು ಸಾಧ್ಯ. ಅಂದರೆ ನಾವು ತಿಳಿಯಬೇಕಾದದ್ದು ಅತ್ತಿ ವರದರಾಜರು ಮಾತ್ರ ನಮಗೆ ಅಪರೂಪ ಅಲ್ಲ, ನಮ್ಮ ಮನೆಯೊಳಗಿರುವ ಶಾಲಿಗ್ರಾಮವು ಅಷ್ಟೇ ಅಪರೂಪ ಅನ್ನೋದನ್ನು ಮರೆಯಬೇಡಿ. ಅದೇನು ರೀ ದಿವಸ ದರ್ಶನ ಮಾಡ್ತೀವಿ, ದಿವಸ ದರ್ಶನ ಮಾಡ್ತೀವಿ, ಈ ಜನ್ಮ ಕಳೆದರೆ ಇನ್ನು ಶಾಲಿಗ್ರಾಮ ಕೈಯಲ್ಲಿ ಹಿಡಿದು ಪೂಜೆ ಮಾಡೋ ಭಾಗ್ಯ ಇನ್ನೆಷ್ಟು ಲಕ್ಷ ಜನ್ಮಗಳ ನಂತರವೋ, ಎಷ್ಟು ಸಾವಿರ ಜನ್ಮಗಳ ನಂತರವೋ, ಯಾರ ಕರ್ಮ ಹೇಗಿದೆ ಗೊತ್ತಿಲ್ಲ. ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥಗಳು, ಒಂದು ಗಾಯತ್ರಿಯ ಮಂತ್ರ, ವೇದ ಮಂತ್ರಗಳು. ಗಾಯತ್ರಿಯ ಜಪ ಮಾಡುವಾಗ ಅಷ್ಟು ಅಪರೂಪದ ವಸ್ತು ನಮಗೆ ಸಿಕ್ಕಿದೆ ಅನ್ನೋ ಭಾವನೆ ನಮಗಿರಬೇಕು. ಇವತ್ತು ನಮ್ಮಲ್ಲಿ ಅದಿಲ್ಲ. ನನಗನ್ನಿಸ್ತದೆ ಇಡೀ ಜಗತ್ತಿಗೆ ಈ ಸಂದೇಶ ಕೊಡೋದಕ್ಕೆ ಅತ್ತಿ ವರದ ಒಂದು 300 ವರ್ಷಗಳ ಹಿಂದೆ ಅತ್ತಿ ವರದರೇ ದೇವಸ್ಥಾನದಲ್ಲಿದ್ದದ್ದು. ಆದರೆ 40 ವರ್ಷಕ್ಕೊಮ್ಮೆ ಮಾತ್ರ 48 ದಿನ ನನ್ನ ಪೂಜೆ ಮಾಡಿ ಉಳಿದ ದಿನ ನಾನು ನೀರಿನಲ್ಲಿ ಸನ್ನಿಹಿತನಾಗಿರ್ತೇನೆ ಅಂತ ಸ್ವಪ್ನದಲ್ಲಿ ಸೂಚನೆಯನ್ನು ಕೊಟ್ಟದ್ದೇ ಪ್ರಾಯ ಇದಕ್ಕೆ ಅಂತ ಅನ್ನಿಸ್ತದೆ. ಅಂದರೆ ಆಗ ನನ್ನ ಅಪರೂಪತೆ ನಿಮಗೆ ಕಲ್ಪನೆಗೆ ಬರುತ್ತಲ್ಲ, ಆ ಸಂದರ್ಭದಲ್ಲಿ ನೀವು ಆಲೋಚನೆ ಮಾಡಿ, ಜೀವನದ ಆಧ್ಯಾತ್ಮಿಕವಾದ ಯಾವುದೇ ಒಂದು ಸಂಗತಿಯೂ ನಿಮ್ಮಲ್ಲಿ ಅಷ್ಟು ಅಪರೂಪದ್ದು ಅಂತ ನೀವು ಭಾವಿಸಿಕೊಳ್ಳಿ. ಏನೋ ಅವಸರದಲ್ಲಿ ಗಾಯತ್ರಿಯನ್ನು ಒಂದು ಸಲ ಜಪ ಮಾಡುವಾಗ 10 ಸಲ ಮಾಲೆ ತಿರುಗಿ ಹೋಗಿಬಿಟ್ಟಿರ್ತದೆ. ಅಷ್ಟು ಅವಸರದಲ್ಲಿ ಗಾಯತ್ರಿಯ ಜಪ, ಮನಸ್ಸು ಎಲ್ಲಿಯೋ ಇರುತ್ತೆ. ಶ್ರೀಮದಾಚಾರ್ಯರ ಶಾಸ್ತ್ರದ ಪ್ರವಚನ ಪಕ್ಕದಲ್ಲಿಯೇ ನಡೀತಾ ಇದ್ದರೆ ಇನ್ನೆಲ್ಲಿಯೋ ಹರಟೆಯನ್ನು ಹೊಡೀತಾ ಮನುಷ್ಯ ಕಾಲ ಕಳೀತಾನೆ. ನಿಜವಾಗಿಯೂ ಆಶ್ಚರ್ಯ ಆಗ್ತದೆ. 1000, 10,000, 20,000, ಲಕ್ಷ ಎಷ್ಟು ಬೇಕಂತೀರೋ ಅಷ್ಟು ಕೊಡ್ತೇವೆ, ಮೊದಲು ದರ್ಶನ ಮಾಡಿಸಿ ಸಾಕು ಅಂತ ಸಾಲು ಸಾಲಾಗಿ ನಿಲ್ಲುವ ಜನರ ಆ ತವಕ, ಆ ಉತ್ಸಾಹ, ಆ ಭಕ್ತಿಯನ್ನು ನೋಡಿದರೆ ಇದೇ ಭಕ್ತಿ, ಇದೇ ಉತ್ಸಾಹ ನಮಗೆ ಗಾಯತ್ರಿಯ ಬಗ್ಗೆಯೂ ಇರಬೇಕು. ಅದೇನ್ರಿ ದಿವಸ ಸಿಗತ್ತೆ ನಿಜ. ಈ ಜನ್ಮನೇ ಇನ್ನೆಷ್ಟು 1000 ವರ್ಷಗಳಾದ ಮೇಲೆ ನಿನಗೆ ಸಿಗತ್ತೆ ಯಾರಿಗೆ ಗೊತ್ತು? ಯಾವ ಕ್ಷಣಕ್ಕೆ ಈ ಜನ್ಮ ಹೋಗತ್ತೆ? ಇಲ್ಲಿ 48 ದಿನ ನಿಶ್ಚಿತ ಇತ್ತು, ಇಂತಹ ತಾರೀಕಿನಿಂದ ಇಂತಹ ತಾರೀಕಿನವರೆಗೆ ಅಂತ, ಪ್ರಾಯ 1ರಿಂದ 17ರವರೆಗೆ ಅಂತ. ಇಲ್ಲೇನು ನಿಶ್ಚಿತ ಇದೆ? ದಿನ ಅಲ್ಲ, ಕ್ಷಣವೇ ನಿಶ್ಚಿತ ಇಲ್ಲ. 2ನೇ ಕ್ಷಣಕ್ಕೆ ಮನುಷ್ಯ ಕೊಲ್ಯಾಪ್ಸ್ ಆಗ್ಬೋದು. ಅಷ್ಟು ಅನಿಶ್ಚಿತವಾದಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ಇಂತಹ ಅನಿಶ್ಚಿತ ಪರಿಸ್ಥಿತಿಯೊಳಗಿದ್ದು ಅದೇನು ಧೈರ್ಯ, ಏನು ಸುಖವಾಗಿದ್ದೇವೆ, ಎಲ್ಲ ನಮ್ಮದೇ ಅನ್ನೋ ಹಾಗೆ ನಾವಿದ್ದೇವೆ. ಹಾಗಾದರೆ ಅಪರೂಪಕ್ಕೆ ಸಿಗುವ ಈ ಮಾನವ ಜನ್ಮ, ಬ್ರಾಹ್ಮಣ ಜನ್ಮ, ವೈಷ್ಣವ ಜನ್ಮ, ಮಾಧ್ವ ಜನ್ಮ, ಅದನ್ನು ನಾವು ಸಾರ್ಥಕ ಮಾಡಿಕೊಳ್ಳಬೇಕು. ಅಂತಹ ಜನ್ಮ ಸಿಕ್ಕಾಗಲೂ ಸಜ್ಜನರ ಸಹವಾಸ, ಗಾಯತ್ರಿಯ ಅಥವಾ ಇನ್ನಿತರ ಮಂತ್ರಗಳ, ವೇದಗಳ, ಉಪನಿಷತ್ತುಗಳ, ಭಗವದ್ಗೀತೆಯ ಸರ್ವಮೂಲಾದಿ ಗ್ರಂಥಗಳ ಶ್ರವಣ ಮಾಡುವ ಸೌಭಾಗ್ಯವಂತೂ ಇನ್ನೂ ಅಪರೂಪ. ಶ್ರವಣ ಮಾಡಿದ ಮೇಲೂ ಭಕ್ತಿಯಿಂದ ಶ್ರವಣ ಮಾಡುವ, ಅದನ್ನು ಅಹಂಕಾರಕ್ಕೆ ಉಪಯೋಗಿಸಿದಂತೆ ಮೋಕ್ಷ ಸಾಧನೆಗೆ ಬಳಸಿಕೊಳ್ಳುವ ಯೋಗ ಸಿಗೋದಂತೂ ಬಹಳ ಅಪರೂಪದ್ದು. ಸಿಕ್ಕಾಗ ಒಂದೊಂದು ಕ್ಷಣವನ್ನು ನಾವು ಸಾರ್ಥಕ ಮಾಡಿಕೊಳ್ಳಬೇಕು. ಭಗವಂತನ ಮಹಿಮೆಯ ಅನುಸಂಧಾನ ಮಾಡೋದಕ್ಕೆ, ಮಂತ್ರಗಳ ಪಠನ ಮಾಡೋದಕ್ಕೆ, ಶಾಸ್ತ್ರಗಳ ಶ್ರವಣ ಮಾಡೋದಕ್ಕೆ, ಪರೋಪಕಾರ ಮಾಡುವುದಕ್ಕೆ ನಮ್ಮ ಈ ಶರೀರವನ್ನು, ನಮ್ಮ ಮನಸ್ಸನ್ನು, ನಮ್ಮ ಇಂದ್ರಿಯಗಳನ್ನು ಉಪಯೋಗಿಸಬೇಕು, ವ್ಯರ್ಥ ಮಾಡಿಕೊಳ್ಳಬಾರದು ಅಂತನ್ನುವ ಸಂದೇಶ ಈ ವರದರಾಜನ ಅಪರೂಪದ ಪ್ರಸಂಗದಲ್ಲಿ ನಾವು ನೀವುಗಳೆಲ್ಲ ಪಡೆಯಬೇಕಾಗಿದೆ. ವರದರಾಜ ನಮ್ಮೆಲ್ಲರ ಹೃದಯದಲ್ಲಿಯೇ ಇದ್ದಾನೆ. ವರಪ್ರದನಾಗಿ ಭಗವಂತ ಯಾವಾಗಲೂ ನಮ್ಮ ಹೃದಯದಲ್ಲಿದ್ದಾನೆ. ನಾವು ಬೇಡಿದ ವರಗಳನ್ನು ಕೊಡುವುದಕ್ಕೆ ಸಿದ್ಧ, ಆದರೆ ಅವನ ಕಡೆಗೆ ನೋಡುವುದಕ್ಕೆ ನಾವು ಸಿದ್ಧರಾಗಬೇಕು. ಭಗವಂತ ನಮಗೆ ಅನುಗ್ರಹವನ್ನು ಮಾಡುತ್ತಾನೆ. ಬಂದ ಎಲ್ಲ ಸಜ್ಜನರು ನಿತ್ಯದಲ್ಲಿ ಗಾಯತ್ರಿಯ ಜಪವನ್ನು, ತ್ರಿಕಾಲ ಸಂಧ್ಯಾವಂದನವನ್ನು ತಪ್ಪದೇ ಮಾಡಿ, ದೇವರ ನಾಮಗಳನ್ನು ಹೇಳಿ
ನಾಮಸ್ಮರಣೆಯನ್ನು ಮಾಡಿ ಭಗವಂತನ ಗುಣಗಳನ್ನು ಚಿಂತನೆ ಮಾಡಿ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿ. ವರದೇಶ ವರಪ್ರದ ಭಗವಂತ ಹೃದಯದಲ್ಲಿಯೇ ಇದ್ದು ನಿಮ್ಮೆಲ್ಲರಿಗೂ ವರವನ್ನು ನೀಡುತ್ತಾನೆ. ಶ್ರೀಕೃಷ್ಣ ಅರ್ಪಣಮಸ್ತು.